ಮತ್ತು ಅದು ಹೋರಾಟಕ್ಕೆ ಅಣಿಯಾಗ್ತಾ ಇದ್ದಾರೆ. ನಮ್ಮ ಇಲ್ಲಿ ಇಬ್ಬರು ಜಿಲ್ಲಾಧ್ಯಕ್ಷರಿದ್ದಾರೆ, ಅವರು ಸಹಿತ ಬೆಳಗಾವಿ ಜಿಲ್ಲೆಯಲ್ಲಿ ಈ ಹೋರಾಟಕ್ಕೆ ಎಲ್ಲ ರೀತಿಯಾದಂತಹ ತಯಾರಿ ಮಾಡ್ಕೊಂಡಿದ್ದಾರೆ. ಅಹೋರಾತ್ರಿ ಹೋರಾಟ, ದಿನನಿತ್ಯದ ಹೋರಾಟ, ಇದರ ಮುಖಾಂತರ ಜನಜಾಗೃತಿ ಮಾಡುವಂಥ ಕೆಲಸ ಮತ್ತು ಸರ್ಕಾರದ ವಿರುದ್ಧ ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಪ್ರೊಟೆಸ್ಟ್ ಏನಿದೆ ಅದು ತಿಳಿಸುವಂಥ ಕೆಲಸ ಮಾಡ್ತೀವಿ ಮತ್ತು ಜನಸಾಮಾನ್ಯರ ಕೂಗಾಗಿ ಇದನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಅದಕ್ಕಾಗಿ ಈ ಸರ್ಕಾರ ಒಂದು ಕಡೆ ದಿನನಿತ್ಯ ದರ ಏರಿಕೆ ಮಾಡುವಂಥ ಒಂದು ಕಡೆ ಅಂದ್ರೆ ಸಿದ್ದರಾಮಯ್ಯವರು ಆಡಳಿತದಲ್ಲಿ ಏನೊಂದು ಹಿಡಿತ ಇರಬೇಕಾಯ್ತು ಅಂತ ಹಿಡಿತವನ್ನು ಕಳ್ಕೊಂಡಿದ್ದಾರೆ. ಆಡಳಿತ ಕುಸಿದು ಹೋಗಿದೆ, ಲಾ ಅಂಡ್ ಆರ್ಡರ್ ಪರಿಸ್ಥಿತಿ ಕುಸಿದು ಹೋಗಿದೆ. ಅಷ್ಟೇ ಅಲ್ಲ, ಮತ್ತು ಹಲವಾರು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದ್ದಾವೆ. ಇವತ್ತು ನೀವು ಕಾಂಗ್ರೆಸ್ ಶಾಸಕರನ್ನ ಹೋಗಿ ಕೇಳ್ರಿ, ಅವರೇ ಇದರಲ್ಲಿ ಹೇಳ್ತಿದ್ದಾರೆ, ಇವತ್ತು ನನಗೆ ಬಹಳಷ್ಟು ಸಮಸ್ಯೆ ಆಗಿದೆ, ಅಭಿವೃದ್ಧಿ ಕೆಲಸ ಏನೂ ಆಗ್ತಾ ಇಲ್ಲ ಅನ್ನೋಂಥದ್ದು ಕೂಗು ಅವ್ರ ಬಾಯಿಂದನೇ ಬರ್ತಾ ಇದೆ. ಇದು ಪರಿಸ್ಥಿತಿ ಇದೆ. ಅದಕ್ಕೆ ನಾನು ಹೇಳೋದು ಇನ್ನೊಂದು ಬಹಳ ಮುಖ್ಯವಾಗಿ ಇವತ್ತು ಚರ್ಚೆ ಹನಿ ಟ್ರ್ಯಾಪ್ ವಿಚಾರವಾಗಿ ಡಿಸ್ಕಷನ್ ಆಗ್ತಾ ಇದೆ. ಇವತ್ತು ಅಲ್ಲಿಯ ಸಚಿವರೇ ಹೇಳಿದರು, ರಾಜಣ್ಣ ಅವರು ಏನೋ ಅಸೆಂಬ್ಲಿಯಲ್ಲಿ ಏನಂದ್ರೆ ಈ ಹನಿ ಟ್ರ್ಯಾಪ್ ನನಗೆ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಅವರೇ ಮಾತ್ರ ಡಿಸ್ಕ್ಲೋಸ್ ಮಾಡಿದ್ರು. ನಾ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರು, 5-6 ದಿವಸ ಕಂಪ್ಲೇಂಟ್ ಕೊಡಲಿಲ್ಲ. ನಂತರ ಕಂಪ್ಲೇಂಟ್ ಕೊಟ್ಟರು, ಯಾರ ಕಡೆ ಕೊಟ್ಟರು? ಪರಮೇಶ್ವರ್ ಕಡೆ, ಚೀಫ್ ಪರಮೇಶ್ವರ್, ಹೋಮ್ ಮಿನಿಸ್ಟರ್ಗೆ. ಹಾಗಾದ್ರೆ ಇದು ಎಲ್ಲರೂ ಕಂಪ್ಲೇಂಟ್ ಎಲ್ಲಿ ಹಂಚ್ಕೊಂಡಿರ್ತೀವಿ ನಾವು? ಸಂಬಂಧಪಟ್ಟಂತ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲ, ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳಲ್ಲ. ಇನ್ನು ಮೇಲೆ ಎಲ್ಲರೂ ನಾನು ಕಾಲ್ ಮಾಡ್ತೀನಿ, ಇನ್ನು ಮೇಲೆ ಹೋಮ್ ಮಿನಿಸ್ಟ್ರೇ ಕಂಪ್ಲೇಂಟ್ ತಗೊಂತಾರೆ. ಹಾಗಾದ್ರೆ ಒಬ್ಬ ಜವಾಬ್ದಾರಿ ಅಂತ ಮಂತ್ರಿ ಹೋಮ್ ಮಿನಿಸ್ಟರ್ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದ್ರೆ ಇನ್ನು ಉಳಿದ ಜನಸಾಮಾನ್ಯರು ಸಹಿತ ಹೋಮ್ ಮಿನಿಸ್ಟರ್ಗೆ ಕಡೆನೇ ಹೋಗ್ಬೇಕು ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮತ್ತು ಏನಾದ್ರೆ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಒಳ ಬೀಗುದು ಸ್ಟಾರ್ಟ್ ಆಗಿದೆ. ಬಹುಶಃ ಇದನ್ನು ಮುಚ್ಚಿ ಹಾಕುವಂತ ಒಂದು ವ್ಯವಸ್ಥಿತವಾದಂಥ ತಂತ್ರ ನಡೀತಾ ಇದೆ. ಯಾಕಂದ್ರೆ ನಾನು ಹೇಳಿದ್ದೆ ಮೊದಲಿದ್ದರು, ಇದನ್ನ ಸಿಬಿಐ ತನಿಖೆ ಕೊಟ್ಟರೆ ಮಾತ್ರ ಇದಕ್ಕೆ ಸರಿಯಾದಂತ ಉತ್ತರ ಸಿಗಲಿಕ್ಕೆ ಸಾಧ್ಯತೆ. ಯಾರು ಇದರಲ್ಲಿ ಹಿನ್ನೆಲೆ ಇದ್ದಾರೆ, ಯಾರು ಪ್ರೊಡ್ಯೂಸರ್ ಇದ್ದಾರೆ, ಯಾರು ಡೈರೆಕ್ಟರ್ ಇದ್ದಾರೆ, ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹೊರಗೆ ಬರಬೇಕಾದ್ರೆ, ಯಾಕಂದ್ರೆ ರಾಜಣ್ಣ ಅವರು ಹೇಳಿದ ಪ್ರಕಾರ 48 ಜನರು ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ. ಆ ಹಿನ್ನೆಲೆ ಇಟ್ಕೊಂಡು ನೋಡಿದ್ರೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಸ್ಕ್ಯಾಮು ಹನಿ ಟ್ರ್ಯಾಪ್ ಇದ್ದಾಗ ಅದನ್ನ ಸಿಬಿಐ ಕೊಡುವಂಥದ್ದೇ ಒಳಿತು ಅನ್ನುವಂಥದ್ದು ಹೇಳ್ತೀನಿ. ಅವಾಗ ನಿಜವಾದಂತಹದ್ದು ಯಾರಿದೆ ಅನ್ನುವಂಥದ್ದು ಹೊರಗೆ ಬರ್ಲಿಕ್ಕೆ ಸಾಧ್ಯ. ಮತ್ತು ಇದೇನು ಇನ್ ಫೈಟಿಂಗ್ ನಡೀತಾ ಇಲ್ಲ ಕಾಂಗ್ರೆಸ್ ನಲ್ಲಿ, ಇನ್ ಫೈಟಿಂಗ್ ದಿಂದ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಸರ್ಕಾರ ಕುಸಿದುತ್ತೆ. ಡೆಫಿನೆಟ್ಲಿ ಪ್ರಾಕ್ಸಿ ವಾರ್ ನಡೀತಾ ಇದೆ. ಸಿಎಂ ಅವರು ತಾವು ನೇರವಾಗಿ ಮಾತಾಡ್ತಾ ಇಲ್ಲ, ಅವರು 5 ವರ್ಷ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತ ಒಂದು ತಂತ್ರ. ಡಿ ಕೆ ಶಿವಕುಮಾರ್ ಅವರು ಅವ್ರು ಇಳಿಸಿ ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಅವರೊಂದು ಫೈಟಿಂಗ್. ಇದು ತಮ್ಮ ಶಾಸಕರು ತಮ್ಮ ಮಂತ್ರಿಗಳ ಮುಖಾಂತರ ಅವ್ರ ಮುಖಾಂತರ ಹೇಳಿಕೆ ಕೊಡುವ ಮುಖಾಂತರ ಒಂದು ಪ್ರಾಕ್ಸಿ ವಾರ್ ನಡೀತಾ ಇದೆ. ಇದರದ್ದು ರಿಸಲ್ಟ್ ಏನಂದ್ರೆ ಇನ್ ಫೈಟಿಂಗ್ ನಿಂದ ಗೌರ್ಮೆಂಟ್ ಕೊಲ್ಯಾಪ್ಸ್ ಆಗ್ತದೆ. ಎನಿ ಟೈಮ್ ದಿಸ್ ಗೌರ್ಮೆಂಟ್ ಮೇ ಗೋ. ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ದಿಲ್ಲಿಗೆ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ, ಡಿಸಿಎಂ ಹೋಗ್ತಾ ಇದ್ದಾರೆ, ಮಂತ್ರಿಗಳು ಹೋಗ್ತಾ ಇದ್ದಾರೆ. ಇದು ದಿನನಿತ್ಯ ಸುದ್ದಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಸರ್ಕಾರ ಒಂದು ಅಂತಿಮ ಕ್ಷಣಕ್ಕೆ ಬಂದಿದೆ ಅಂತ ನಾ ಹೇಳ್ತೀನಿ. ಸರ್, ಈಗ ಇವರ ತಿಕ್ಕಾಟದ ನಡುವೆ ಜನಸಾಮಾನ್ಯರು ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತಲ್ಲ ಸರ್ ರಾಜ್ಯದಲ್ಲಿ. ಹಾಲಿ ಕೂಡ ನಾವು ಈ ಒಂದೇ ವರ್ಷದಲ್ಲಿ 9 ರೂಪಾಯಿ ಏರಿಕೆ ಮಾಡ್ತಾರಂತಂದ್ರೆ ಬರೀ ಹಾಲು ಸಲುವಾಗಿ ಇಷ್ಟ ಆಯ್ತಂದ್ರೆ ಉಳಿದಿದ್ದು ಯಾವ ಪರಿಸ್ಥಿತಿ ಇರ್ಬೇಕು? ಅದು ಬಹಳಷ್ಟು ವರ್ಸ್ಟ್ ಆಗ್ತಾ ಇದೆ. ಇವತ್ತು ಈ ಗ್ಯಾರಂಟಿ ಯೋಜನೆ ಮುಖಾಂತರ ಇವತ್ತು ಆರ್ಥಿಕ ಸ್ಥಿತಿ ಬಹಳ ಹದಗೆಟ್ಟು ಹೋಗಿದೆ. ಅದಕ್ಕಾಗಿ ಈ ದರ ಏರಿಕೆ ಅನ್ನುವಂಥದ್ದು ಇವತ್ತು ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಾ ಇದ್ದಾರೆ. ಅದರಿಂದ ಜನ ಬೇಸತ್ತು ಹೋಗಿದ್ದಾರೆ, ರೋಸತ್ತು ಹೋಗಿದ್ದಾರೆ. ಒಂದ್ ಕಡೆ ಆಡಳಿತದಲ್ಲಿ ಕಂಟ್ರೋಲ್ ಇಲ್ಲ. ಈಗ ನೋಡಿ, ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ, ಯಾವ ರೀತಿ ಆಡಳಿತದಲ್ಲಿ ಕಂಟ್ರೋಲ್ ಇಲ್ಲ. ಅಧಿಕಾರಿಗಳು ಯಾವ ಮಂತ್ರಿಗಳ ಮಾತು, ಶಾಸಕರ ಮಾತು ಕೇಳ್ತಾ ಇಲ್ಲ. ಒಂದು ಉದಾಹರಣೆ ಅಂತಂದ್ರೆ ಅರವಿಂದ್ ದೇಶಪಾಂಡೆ ಅವರು ಉದಾಹರಣೆ. ಮೊನ್ನೆ ಅವ್ರ ಕ್ಷೇತ್ರ ಸೀನಿಯರ್ ಮೋಸ್ಟ್ ಲೀಡರ್ ಅರವಿಂದ್ ದೇಶಪಾಂಡೆ, ಬಹಳಷ್ಟು ವರ್ಷ ಮಿನಿಸ್ಟರ್ ಆಗಿ ಕೆಲಸ ಮಾಡಿದಂಥವ್ರು. ಇವತ್ತು ಅವರ ಕ್ಷೇತ್ರ, ಮೊನ್ನೆ ಒಂದು ಕ್ಷೇತ್ರದ ಒಂದು ವಿಲೇಜ್ ಹೋದಾಗ ಅದು ಒಂದು ಸಭೆ ತೆಗೆದುಕೊಂಡಾಗ ಅಲ್ಲಿ ತಹಶೀಲ್ದಾರ್ ಅವ್ರ ಮಾತು ಕೇಳಕ್ ತಯಾರಿಲ್ಲ. ಒಬ್ಬ ಪಿ ಡಿ ಒ ಅವ್ರ ಮಾತು ಕೇಳಕ್ ತಯಾರಿಲ್ಲ. ಒಂದು ಜಸ್ಟ್ ಒಬ್ಬ ಮಹಿಳೆ ಬಂದು ನಮ್ಮ ಮನೆ ಬಿದ್ದು ಹೋಗಿದೆ ನೆರೆ ಹಾವಳಿಗೆ, ಅದಕ್ಕೊಂದು ಪರಿಹಾರಧನ ಕೊಡ್ರಿ ಅಂತ ಹೇಳಿ ನಾನು ಅಡ್ಡಾಡ್ತಾ ಇದ್ದೇನೆ ತಹಶೀಲ್ದಾರ್ ಕಚೇರಿಗೆ, ಪಿ ಡಿ ಒ ಕಡೆ, ನನಗೆ 1 ಪೈಸಾ ಸಿಕ್ಕಿಲ್ಲ ಅಂತ ಹೇಳಿ. ಅದಕ್ಕೆ ಉತ್ತರ ಸರಿಯಾಗಿ ಕೊಡದೇ ಇದಕ್ಕೆ ಅವ್ರು ಸಸ್ಪೆಂಡ್ ಮಾಡ್ರಿ, ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ ಅಂತ ಹೇಳಿ ಲೀವ್ ಮೇಲೆ ಕಳಿಸುವಂತ ಕೆಲಸ ಇವತ್ತು ಅರವಿಂದ್ ದೇಶಪಾಂಡೆ, ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್, ಜಸ್ಟ್ ಈಗ MLA ಇದ್ದಾರೆ. ಅವ್ರ ಮಾತ್ರ ಇವತ್ತು ನಡೆಯುವುದಿಲ್ಲ ಅಂತಂದ್ರೆ ಸರ್ಕಾರದ ಆಡಳಿತ ವ್ಯವಸ್ಥೆ ಎಷ್ಟು ಕುಸಿದು ಹೋಗಿದೆ ಇದರ ಮೇಲೆ ನೀವು ಅರ್ಥ ಮಾಡ್ತೀವಿ. ಹೀಗಾಗಿ ಜನಸಾಮಾನ್ಯರು ಬೇಸತ್ತು ಹೋಗಿದ್ದಾರೆ. ಕರಪ್ಷನ್ ಅಂತೂ ರ್ಯಾಂಪಟ್ ಆಗಿದೆ. ಸಿಕ್ಕಾಪಟ್ಟೆ ಕರಪ್ಷನ್. ಇವತ್ತು ಪ್ರತಿಯೊಂದು ಇದಕ್ಕೂ ಯಾವುದೇ ಇದಕ್ಕೆ ನೀವು ಡಿಪಾರ್ಟ್ಮೆಂಟ್ಗೆ ಹೋಗ್ರಿ,
ಹಣ ಇಲ್ಲದೆ ಯಾವುದೇ ಒಂದು ಸರ್ಟಿಫಿಕೇಟ್ ಸಿಗೋದಿಲ್ಲ. ಇವತ್ತು ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ಹೊಸದಾಗಿ ಚಲೋ ಆಗಿದೆ ಏನದು ಸ್ವತ್ತು ಅಂತೇಳಿ, ಈ ಸ್ವತ್ತು ಅಂತೇಳಿ, ಈ ಸ್ವತ್ತು ನಡುವುದಲ್ಲ, ಇದರಿಗೆ ಯಾರು ರೊಕ್ಕ ಕೊಡ್ತಾರಲ್ಲ ಅವ್ರಿಗೆ ತಕ್ಷಣ ಈ ಸ್ವತ್ತು ಸಿಗ್ತದೆ. ನೀವು ಯಾರಿಗೆ ಹಣ ಕೊಡುದಿಲ್ಲಲ್ಲ ಅವ್ರಿಗೆ ಆ ಡಾಕ್ಯುಮೆಂಟ್ ತೊಗೊಂಬರ್ರಿ, ಈ ಡಾಕ್ಯುಮೆಂಟ್ ತೊಗೊಂಬರ್ರಿ ಅಂತೇಳಿ 6 ತಿಂಗಳ 1 ವರ್ಷ ಅಡ್ಯಾಡ್ಸ್ತಾರೆ. ಅಂತ ಸಫರಾದಂತವ್ರು ಇದ್ದಾರೆ. ಹಣ ಕೊಟ್ಟು ಒಂದು ದಿವಸದಲ್ಲಿ ಈ ಸ್ವತ್ತದ್ದು ಸರ್ಟಿಫಿಕೇಟ್ ತೊಗೊಂಬಂದಂತವ್ರು ಇದ್ದಾರೆ. ನನ್ನ ಅನುಭವ ಬಂದಿದೆ. ಅಂದ್ರೆ ಈ ರೀತಿ ರ್ಯಾಂಪರ್ಟ್ ಕರಪ್ಷನ್ ನಡೆಯೋದ. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿತಾ ಇದೆ. ಅದರಿಂದ ಜನ ರೋಸತ್ತು ಹೋಗಿದ್ದಾರೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಹೋರಾಟದ ಹಾದಿ ಅಂತ ಹೇಳಿದ್ರು. ಯಾವ ರೀತಿ ಹೋರಾಟಗಳು ಶುರು ಆಗ್ತಾವೆ ಸರ್ ಬಿಜೆಪಿ? ಅವರೆಲ್ಲ ಡೀಟೇಲ್ಸ್ ನಮ್ಮ ಸುಭಾಷ್ ಪಾಟೀಲ್ ಹೇಳ್ತಾರೆ. ಈಗ ರಾಜ್ಯದಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ನಿನ್ನೇನು ಇವತ್ತು ಪತ್ರಿಕೆಯಲ್ಲಿ ಬಂದಿದೆ. ಅಹೋರಾತ್ರಿ ಧರಣಿ ಸತ್ಯಾಗ್ರಹ, ಆಮೇಲೆ ನಿರಂತರವಾದಂತಹ ಹೋರಾಟ, ಮೆರವಣಿಗೆ, ಇದ್ರ ಮುಖಾಂತರ ಜನಜಾಗೃತಿ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾರೆ. ಯತ್ನಾಳ್ ಅವರ ವಿಚಾರದ ಬಗ್ಗೆ ನಮ್ಮ ಅಭಿಪ್ರಾಯ? ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಕುಸಿದು ಹೋಗ್ತಿರ್ತಾರೆ. ಅದ್ರ ಬಗ್ಗೆ ನಾನು ಈಗಾಗಲೇ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ವರಿಷ್ಠರು ನಿರ್ಧಾರವನ್ನು ಕೈಗೊಂಡು ಬಹಳಷ್ಟು ವಿಚಾರ ಮಾಡ್ಕೊಂಡು ನಿರ್ಧಾರ ಕೈಗೊಂಡಿದ್ದಾರೆ. ಎಲ್ಲ ಕಾನ್ಸಿಕ್ವೆನ್ಸ್ ವಿಚಾರ ಮಾಡ್ಕೊಂಡು ನಿರ್ಧಾರ ಮಾಡಿದ್ದಾರೆ. ಅದ್ರ ಬಗ್ಗೆ ನಾ ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾವುದೇ ರೀತಿ ಹಾನಿ ಆಗುದಿಲ್ಲ ಅಂತ ಅದ್ರ ಬಗ್ಗೆ ನಾ ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಅಲ್ಲ, ಯತ್ನಾಳ್ ಅವ್ರನ್ನ ಬರುವಂತ ದಿವಸಗಳು ನಿಮ್ಗೆ ಗೊತ್ತಾಗ್ತದೆ. ಎಲ್ಲವನ್ನೂ ವಿಚಾರ ಮಾಡ್ಕೊಂಡೆ ವರಿಷ್ಠರು ನಿರ್ಧಾರಕ್ಕೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ವಾಪಸ್ ತಗೋತೀರಾ ಅಥವಾ ಇಲ್ವಾ ಅಂತೇಳಿ ಅವ್ರನ್ನ ಬರ್ಬೇಕಂತೇಳಿ ನೀವು ಇಷ್ಟಪಡ್ತೀರಾ ಇಲ್ವಾ ಅಂತೇಳಿ? ಯಾಕಂದ್ರೆ ನೋಡ್ರಿ, ನನ್ನ ಅಭಿಪ್ರಾಯ ಯಾವುದು ಮುಖ್ಯ ಅಲ್ಲ. ಇವತ್ತು ವರಿಷ್ಠರು ನಿರ್ಧಾರ ತಗೊಂಡಿದ್ದಾರೆ. ಅದ್ರ ಪ್ರಕಾರ ನಡ್ಕೋಬೇಕಾಗ್ತದೆ. ನಾವು ಪಕ್ಷ ಕಟ್ಟುವಂಥದ್ದು ಎಲ್ಲರೂ ಒಗ್ಗಟ್ಟಿನಿಂದ. ನಂದು ಏನದೆ, ಎಲ್ಲರೂ ಕೂಡ್ಕೊಂಡು ಪಕ್ಷ ಕಟ್ಟಬೇಕನ್ನುವಂಥದ್ದು ನನ್ನ ಆಸೆ. ಇನ್ನೂ ಹೆಚ್ಚು ಶಕ್ತಿ ಎಲ್ಲರೂ ಕೂಡಿದಾಗ ಶಕ್ತಿ ಇರ್ತದೆ. ಒಂದು ಪಾರ್ಟಿ ನಾ ರಾಷ್ಟ್ರೀಯ ಪಕ್ಷದವ್ರು ಇದ್ದೇನೆ. ನನ್ನ ಇಂಡಿವಿಜುವಲ್ ಅಭಿಪ್ರಾಯ ಇಲ್ಲಿ ಹೇಳಕ್ ಬರುದಿಲ್ಲ. ಅವತ್ತು ಜಗದೀಶ್ ವಿರುದ್ಧ ನಡೆಸಿದಂತ ಪಿತೂರಿನೇ ಇವತ್ತು ಯತ್ನಾಳ್ ವಿರುದ್ಧ ಕೂಡ ನಡೆದಿರ್ತಕ್ಕಂಥದ್ದು ಅಂತ ನಾ ಅದ್ರ ಬಗ್ಗೆ ಏನು ಕಮೆಂಟ್ ಮಾಡಕ್ ಹೋಗುದಿಲ್ಲ. ಅಲ್ಲ, ಒಂದು ಪ್ರಬಲ ಸಮುದಾಯದ ನಾಯಕರಿದ್ದಾರೆ. ಸೊ ಇದರಿಂದ ಪ್ರಬಲ ಸಮುದಾಯದ ನಾಯಕರಿದ್ದಾರೆ. ಇದರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೇ ಆದ್ರೂ ಬಿಜೆಪಿಗೆ ಎಫೆಕ್ಟ್ ಅನ್ನುವಂತ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ನಡೆದಿರುವಂತ. ಯಾಕಂದ್ರೆ ನೀವು ಒಬ್ರು ಸೀನಿಯರ್ ಲೀಡರ್ ಅದ್ರಿ. ಸೊ ಅದನ್ನ ಸರಿಯಾಗಿ ಕನ್ವೆ ಮಾಡುವಂತದ್ದು ರಾಷ್ಟ್ರೀಯ ವರಿಷ್ಠರು ಆಫ್ಟರ್ 6 months 8 months 1 year ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಎಲ್ಲವನ್ನೂ ಕಾನ್ಸೆನ್ಸ್ ಎಲ್ಲ ನೋಡ್ಕೊಂಡು ನಿರ್ಧಾರಕ್ಕೆ ಬಂದಿರ್ತಾರೆ. ನಾ ರಾಷ್ಟ್ರೀಯ ಪಕ್ಷ ಒಬ್ಬ ಕಾರ್ಯಕರ್ತನಾಗಿ ವರಿಷ್ಠ ನಿರ್ಧಾರ ಬೈಂಡಿಂಗ್ ಆಂಬಿಯನ್ಸ್. ಟಿ ಸೋಮಶೇಖರ್ ಆಗಿರ್ಬೋದು ಮತ್ತು ಅವರು ಹೆಬ್ಬಾರ್ ಆಗಿರ್ಬೋದು, ಅವರು ಪಕ್ಷದ ಬಿಟ್ಬಿಟ್ಟು ಕಾಂಗ್ರೆಸ್ಗೆ ಜಾಯ್ನ್ ಆಗಿದ್ದಂಗೆ ಒಂಥರ ಅದರಿಗೆ. ಬಟ್ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಾರ್ದೆ ಯತ್ನಾಳ್ ಮೇಲೆ ಶಿಸ್ತು ಕ್ರಮ ತಗೊಂಡ್ರೆ ನಿಮ್ಮ ಹೈಕಮಾಂಡ್ ಆಗಿರ್ಬೋದು, ನಿಮ್ಮ ರಾಜ್ಯ ಮಟ್ಟದ ನಾಯಕರಾಗಿರ್ಬೋದು ಎಲ್ಲೋ ಒಂದ್ ಕಡೆ ವೀಕ್ ಆಗ್ಯಾರ ಅಂತ ಅನಿಸ್ತಾ ಇಲ್ಲ ನಿಮಗೆ? ವರಿಷ್ಠರು ಎಲ್ಲವನ್ನೂ ಅಬ್ಸರ್ವ್ ಮಾಡ್ತಾರೆ. ಪಾರ್ಟಿ ಹಿತ ದೃಷ್ಟಿಯಿಂದ ಕೆಲವೊಮ್ಮೆ ತಡವಾಗಿ ನಿರ್ಧಾರ ತಗೊಳ್ತಾರೆ, ಕೆಲವೊಮ್ಮೆ ತಕ್ಷಣ ತೆಗೆದುಕೊಳ್ತಾರೆ. ವರಿಷ್ಠರು ಎಲ್ಲ ವಿಚಾರ ಮಾಡಿಕೊಂಡು ಒಂದು ತಾಳ್ಮೆಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದೇ ರೀತಿ ಅವ್ರ ಕೇಸ್ನಲ್ಲಿ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರೆ. ರಾಜ್ಯದ 3 ಕಡೆ ಪ್ಯಾಲಿಸ್ತಾನ್ಗೆ ಜೈಕಾರ ಹಾಕ್ತಾರೆ. ಯಾರಿಗೆ? ಪ್ಯಾಲಿಸ್ತಾನ್ ಸರ್, ನಾವು ಹುಬ್ಬಳ್ಳಿ, ಬೆಳಗಾವಿ ಮತ್ತು ಶಿವಮೊಗ್ಗ. ಇದೇನಾಗಿದೆ, ದೇಶದ ಬಗ್ಗೆ ಒಂದು ದೇಶ ಪ್ರೇಮ ಮತ್ತು ಅಭಿಮಾನ ಇರಬೇಕು ಇಲ್ಲಿದ್ದಂಥವ್ರಿಗೆ. ಕೆಲವರಿಗೆ ಬೇರೆ ದೇಶದ ಬಗ್ಗೆನ ಅಭಿಮಾನ ಭಾಳ ಆಗಿರ್ತದೆ ಕೆಲವರಿಗೆ. ಅದರಿಂದಲೇ ಇವತ್ತು ಈ ರೀತಿಯಾದ ಗೊಂದಲಗಳು ಮತ್ತು ಸಂಘರ್ಷಗಳು ಈಡಾಗಲಿಕ್ಕೆ ಸಾಧ್ಯತೆ. ಇವತ್ತು ಪಾಕಿಸ್ತಾನದ ಬಗ್ಗೆ ಘೋಷಣೆ ಮಾಡುವಂಥದ್ದು, ಪಾಕಿಸ್ತಾನದ ಬಗ್ಗೆ ಘೋಷಣೆ ಮಾಡುವಂಥದ್ದು ಇದು ದೇಶದ್ರೋಹದ ಕೆಲಸ ಇದೆ. ದೇಶದ್ರೋಹದ ಎಸ್ಡಿಪಿಐ ಕಾರ್ಯಕರ್ತರೇ ಹೆಚ್ಚಾಗಿದೆ ಸರ್. ಅದಕ್ಕೆ ಅವ್ರಿಗೇನಾಗಿದೆ, ಅವ್ರಿಗೆ ಇದು ಅಲ್ಪಸಂಖ್ಯಾತ ತುಷ್ಟೀಕರಣ ಅನ್ನುವಂಥ ಚಲವಾಗಿದಲ್ಲ. ಇದು ಕಾಂಪಿಟಿಷನ್ ಇನ್ ಬಿಟ್ವೀನ್ ಕಾಂಗ್ರೆಸ್ ಪಾರ್ಟಿ ಅಂಡ್ SDP. ಅವ್ರ ನಡುವೆ ಕಾಂಪಿಟಿಷನ್ ಅನ್ನೋದು ಅಲ್ಪಸಂಖ್ಯಾತರಿಗೆ ಎಷ್ಟು ಖುಷಿ ಪಡಿಸ್ಬೇಕು, ಎಷ್ಟು ತುಷ್ಟೀಕರಣ ಮಾಡಬೇಕು, ಅದರಿಂದ ಅವ್ರಿಗೆ ಪೊಲಿಟಿಕಲ್ ಗೇನ್ ಆಗ್ತದೆ. ಈ ನೀವು ಮಂಗಳೂರು ಉಡುಪಿ ಕಡೆ ಹೋಗ್ರಿ, SDF ಇವೆಲ್ಲ ಎಷ್ಟು ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿಬಿಟ್ಟಿದ್ದಾರೆ ಅವರು. ಯಾಕಂದ್ರೆ ಈ ತುಷ್ಟೀಕರಣದಿಂದ ಮುಸಲ್ಮಾನ ಪರವಾಗಿ ಮಾತಾಡಿದ್ದು, ಪಾಕಿಸ್ತಾನ ಪರವಾಗಿ ಮಾತಾಡಿದ್ದು, ಪಾಕಿಸ್ತಾನದ ಬಗ್ಗೆ ಮಾತಾಡಿದ್ದು. ಅವ್ರಿಗೆ ಪಾಕಿಸ್ತಾನದಾಗ ಏನೈತಿ ಏನು ಗುರ್ತಿಲ್ಲ ಇವರಿಗೆ. ಪಾಕಿಸ್ತಾನದಾಗ ಏನೈತಿ ಅಲ್ಲಿ ಮುಸಲ್ಮಾನರದ ಏನು ಪರಿಸ್ಥಿತಿ ಗುರ್ತಿಲ್ಲ. ಆದ್ರೆ ಇಲ್ಲಿ ಊಟ ಮಾಡಿ, ಇಲ್ಲಿ ನೆಲದ ಋಣ ತಿಂದು ಇವತ್ತು ಅಲ್ಲಿ ಬಗ್ಗೆ ಮಾತಾಡಿದ್ರೆ ಇವರು ದೇಶದ್ರೋಹಿಗಳು. ಹೀಗಾಗಿ ದೇಶದ್ರೋಹಿಗಳ ಬಗ್ಗೆ ಭಾರತ ಸರ್ಕಾರ ಏನು ಕ್ರಮ ಕೈಗೊಂತಾರೆ ಡೆಫಿನೆಟ್ಲಿ. ಆದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ ಅವ್ರು ಇಂಥವ್ರಿಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಅದು ಡಿಸ್ಕರೇಜ್ ಮಾಡುವಂತ ಕೆಲಸ ಮಾಡಲಿ. ಅಲ್ಲಿ ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲ್ದಾಗೆ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಿದ್ರು ಅಮಿತ್ ಶಾ ಅವರು,
ಅಲ್ಲಿ ಒಂದು ತಂತಿ ಬೇಲಿ ಹಾಕ್ಲಿಕ್ಕೆ ಹೋದ್ರೆ, ಆ ಗೋಡೆ ನಿರ್ಮಾಣ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಲ್ಯಾಂಡ್ ಎಕ್ವಿಷನ್ ಮಾಡಿ ಕೊಡಕದೇ ಇಲ್ಲ ಮಮತಾ ಬ್ಯಾನರ್ಜಿ. ಆ ಏರಿಯಾದಿಂದ ಬಾಂಗ್ಲಾದೇಶಿಯವರು ಪ್ರತಿನಿತ್ಯ ನುಗ್ಗಿ ಬರ್ತಾರೆ ಒಳಗೆ. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿಯ ಮುಸಲ್ಮಾನರು ವೆಸ್ಟ್ ಬೆಂಗಾಲ್ಗೆ ಬಂದ್ರು, ಅವ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಇದಕ್ಕೆ ಸಹಕಾರ ಕೊಡ್ತಾ ಇಲ್ಲ. ಅಂದ್ರೆ ಎಲ್ಲವೂ ಅಲ್ಪಸಂಖ್ಯಾತರ ತುಷ್ಟೀಕರಣದಿಂದ ನೋಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ದ್ರೋಹ ಆಗ್ತದೆ. ಇಷ್ಟಾದರೂ ಸದ್ಯಕ್ಕೆ ಮೋದಿಯವರ ಸರ್ಕಾರ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಯಂತ್ರಣ ಮಾಡಿದೆ ವಿದೇಶಿಗರ ಬಗ್ಗೆ, ಅದರಲ್ಲಿ ಮುಸಲ್ಮಾನರ ಬಗ್ಗೆ ಬರುವಂತ ದುಷ್ಕರ ಇನ್ನೂ ನಿಯಂತ್ರಣ ಮಾಡ್ತಾರೆ. ಸರ್, ಬೇಸಿಗೆ ಆರಂಭ ಆಗುತ್ತೆ, ಮಾದಾಯಿ ಯೋಜನೆ ಎಲ್ಲಿಗೆ ಬರುತ್ತೆ? ಮಾದಾಯಿ ಯೋಜನೆ ಬಗ್ಗೆ ನಾನು ಈಗಾಗಲೇ ಜೀರೋ ಅವರು ಬೇರೆ ಬೇರೆ ಹಂತದಲ್ಲಿ ಡಿಬೇಟ್ ಮಾಡಲಿಕ್ಕೂ ನಾನು ನೋಟಿಸ್ಗಳನ್ನು ಕೊಟ್ಟಿದ್ದೇನೆ. ಒಂದ್ಸಲ ಜೀರೋ ಅವ್ರದಾಗೆ ಲಿಸ್ಟು ಆಗಿತ್ತು. ಅವತ್ತು ಕಾಂಗ್ರೆಸ್ ಅವರ ಧರಣಿ ಸತ್ಯಾಗ್ರಹ ಮತ್ತೊಂದರಿಂದ ಅವತ್ತು ಜೀರೋ ಅವ್ರು ನಡೀಲಿಲ್ಲ. ಮತ್ತೆ ನಾನು ಕೊಟ್ಟಿದ್ದೇನೆ, ಅಲ್ಲಿನೂ ಚರ್ಚೆ ಮಾಡ್ತೀನಿ. ಇಂಟರ್ನಲ್ಲಿ ಸದ್ಯಕ್ಕೆ ಕೆಲವೊಂದು ಸಂಬಂಧಪಟ್ಟಂತ ಮಂತ್ರಿಗಳಿಗೆ ನಾನು ಪರ್ಸನಲ್ ಭೇಟಿಯಾಗಿ ಅವರಿಗೆ ಇದನ್ನು ಕನ್ವೆ ಮಾಡುವಂತ ಕೆಲಸ ಮಾಡಿದ್ದೇನೆ. ಒಂದು ಇಂಟರ್ನಲ್ ಪ್ರಯತ್ನ ನಡೀತಾ ಇದೆ. ಅದನ್ನ ಆದಷ್ಟು ಬೇಗನೆ ಪರ್ಮಿಷನ್ ಕೇಳಲಿಕ್ಕೆ ಅದನ್ನು ಪ್ರಯತ್ನ ನಾವು ಮಾಡ್ತೀವಿ. ಮಾದಾಯಿ ವಿಚಾರದಲ್ಲಿ ಎರಡೂ ರಾಜಕೀಯ ಪಕ್ಷಗಳು ರಾಜಕಾರಣವನ್ನ ಮಾಡ್ತಿವೆ. ಅದಕ್ಕೆ ನಾನು ಹೇಳೋದಿಲ್ಲ, ಇದು ಈ ಮಾದಾಯಿ ವಿಚಾರದಾಗಿ ನಾವು ಪರಸ್ಪರ ಟೀಕೆ ಮಾಡೋದು ಬಿಟ್ಬಿಡೋದು. ನನ್ನ ಮೇಲೆ ಎಲ್ಲರ ಸರ್ಕಾರ ತೆಗೆದುಕೊಂಡು, ಗೋವಾದ ಸರ್ಕಾರ ತೆಗೆದುಕೊಂಡು ಅವರು ಕಾನ್ಸೆಸ್ ಕ್ರಿಯೇಟ್ ಮಾಡಿಕೊಂಡು ಒಂದು ಈಗ ಟ್ರಿಬ್ಯುನಲ್ ಅವಾರ್ಡ್ ಆಗಿದೆ. ಟ್ರಿಬ್ಯುನಲ್ ಅವಾರ್ಡ್ ಆಗಿ 3-4 ವರ್ಷ ಆಯ್ತು. ಈಗ ಪರಿಸರ ಇಲಾಖೆ, ಅರಣ್ಯ ಇಲಾಖೆ ಪರ್ಮಿಷನ್ ಬೇಕಾಗಿದೆ. ಅದೊಂದು ಪರ್ಮಿಷನ್ ತಗೊಳ್ಳಿಕ್ಕೆ ಏನ್ ಪ್ರಯತ್ನ ಆಗಬೇಕು, ಅದೆಲ್ಲ ಪ್ರಯತ್ನ ನಾವೊಬ್ಬ ಲೋಕಸಭಾ ಸದಸ್ಯರಾಗಿ ಮಾಡ್ತಾ ಇದ್ದೀವಿ. ಮತ್ತು ಬರುವಂತ ದಿವಸಗಳಲ್ಲಿ ಒಂದು ಕಾನ್ಸೆಸ್ ಕ್ರಿಯೇಟ್ ಆಗಿ ಇದೊಂದು ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡುವಂತ ಪ್ರಯತ್ನ ನಾನು ಮಾಡ್ತೀನಿ. ಸರ್ವಪಕ್ಷದ ನಿಯೋಗ ಏನೋ ತೆಗೆದುಕೊಂಡು ಈಗೇನು ಸರ್ವಪಕ್ಷದ ನಿಯೋಗ ಕಾವೇರಿ ಅಂತಂದ್ಮೇಲೆ ಎಲ್ಲರೂ ಹೋಗ್ತಾರೆ. ಹಾಕಿ ಕೃಷ್ಣ ಅಪ್ಪರ್ ಕೃಷ್ಣ ಆಗಿರ್ಬೋದು, ಇದು ಮಾದಾಯಿ ಆಗಿರ್ಬೋದು, ಸರ್ವಪಕ್ಷ ನಿಯೋಗ ತಗೊಂಡು ಹೋಗಕ್ಕೆ ಯಾಕೆ ಈಗ ಅವಾರ್ಡ್ ಆಗಿದೆ. ಸರ್ವಪಕ್ಷದ ನಿಯೋಗ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯ. ಹೀಗಾಗಿ ಅದು ಎಲ್ಲಿ ಒತ್ತಡ ಮತ್ತು ಅದು ಪರ್ಮಿಷನ್ ತಗೋಬೇಕು, ಆ ಪ್ರಯತ್ನ ನಾವು ಮಾಡ್ತೀವಿ.